ಸಾವಯವ ಕೃಷಿಕರ ಒಕ್ಕೂಟದ ರೂವಾರಿ ಸಿಂಧನೂರಿನ ಅಶೋಕ್ ಗೌಡರು. ರಾಯಚೂರು, ಕೊಪ್ಪಳ, ಬಳ್ಳಾರಿ ಜಿಲ್ಲಾ ಸಾವಯವ ಕೃಷಿಕರ ಸಂಘದ ಒಕ್ಕೂಟದ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವರಲ್ಲಿ ಅಶೋಕ ಗೌಡರು ಪ್ರಮುಖರು. ಈ ಒಕ್ಕೂಟದ ಅಧ್ಯಕ್ಷರು ಆಗಿದ್ದವರು ಪ್ರಸ್ತುತ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸಾವಯವ ಭತ್ತದ ಬೆಳೆ ಮತ್ತು ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮತ್ತು ಮಾರ್ಕೆಟಿಂಗ್ನಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಮಲ್ಕಾಪುರೆಯ ಸಾಸಲ್ಮರಿ ಕ್ಯಾಂಪ್ನಲ್ಲಿ 18 ಎಕರೆ ಕೃಷಿ ಭೂಮಿ ಹೊಂದಿರುವ ಅಶೋಕ್ ಗೌಡರು ದಶಕಗಳಿಂದಲೂ ಸಾವಯವ ಕೃಷಿಯಲ್ಲಿ ಉತ್ಸುಕತೆ ಹೊಂದಿರುವವರು. ತಾವು ಮಾತ್ರವಲ್ಲ, ಸುತ್ತಲ ಅನೇಕ ಗ್ರಾಮಗಳ ರೈತರನ್ನು ಸಾವಯವ ಕೃಷಿಗೆ ಪರಿವರ್ತಿಸುವಲ್ಲಿ ಪರಿಶ್ರಮ ವಹಿಸಿರುವವರು. ರಾಸಾಯನಿಕ ಕೀಟನಾಶಕಗಳ ಬಳಕೆಯಿಂದ ಆಗುವ ಹಾನಿ, ಕೃಷಿ ಉತ್ಪನ್ನಗಳಲ್ಲಿ ಶೇಖರಣೆಯಾಗುವ ವಿಷಾಂಶಗಳಿಂದ ಗ್ರಾಹಕರ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮ ಇವೆಲ್ಲದರ ಬಗ್ಗೆ ರೈತರಲ್ಲಿ ಸಾಕಷ್ಟು ಅರಿವು, ಜಾಗೃತಿ ಮೂಡಿಸುವ ಕಾರ್ಯವನ್ನು ಅಶೋಕ್ ಗೌಡರು ಮಾಡುತ್ತಾ ಬಂದಿದ್ದಾರೆ. ಇವರ ಜಮೀನಿಗೆ ತುಂಗಭದ್ರಾ ಡ್ಯಾಮಿನ ನೀರಾವರಿ ಸೌಲಭ್ಯವಿದೆ. ಇವರು ಪ್ರಮುಖವಾಗಿ ಬೆಳೆಯುವುದು ಭತ್ತ. ಹಿಂದೆಲ್ಲ ವಾರ್ಷಿಕ 2 ಬೆಳೆ ತೆಗಿತಾ ಇದ್ದರು. ಆದರೆ ನೀರಿನ ಕೊರತೆಯಿಂದ ಕಳೆದ ಸಾಲಿನಲ್ಲಿ 2ನೇ ಬೆಳೆ ಮಾಡುವುದು ಸಾಧ್ಯವಾಗಿರಲಿಲ್ಲ. ಈ ಬಾರಿಯೂ ನೀರಾವರಿ ವ್ಯವಸ್ಥೆಯಲ್ಲಿ ಏರುಪೇರಾಗಿರುವ ಕಾರಣ ಒಂದೇ ಬೆಳೆ ತೆಗೆಯಲು ಸಾಧ್ಯವೇನೋ ಎಂಬಂತಹ ಪರಿಸ್ಥಿತಿ ಇದೆ. ಇವರು ತಮ್ಮ ಪೂರ್ಣ ಹಿಡುವಳಿ ಪ್ರದೇಶದಲ್ಲಿ ಭತ್ತವನ್ನೇ ಬೆಳೆಯುತ್ತಾರೆ. ಜಾನುವಾರುಗಳ ಮೇವಿಗೆ ಒಂದಷ್ಟು ಪ್ರದೇಶವನ್ನು ಬಳಸಿಕೊಳ್ಳುತ್ತಾರೆ. ಇದನ್ನು ಹೊರತುಪಡಿಸಿದರೆ ತರಕಾರಿ ಬೆಳೆಸಲು ಮುಂದಾಗಿದ್ದರಾದರೂ ಅದರಲ್ಲಿ ನಿರೀಕ್ಷಿತ ಯಶಸ್ಸು ಸಿಗದ ಕಾರಣ ಸದ್ಯಕ್ಕೆ ಕೈಬಿಟ್ಟಿದ್ದಾರೆ. ಭತ್ತದ ಫಸಲು ಕಟಾವು ಆದ ನಂತರದಲ್ಲಿ ಅಲ್ಲಿ ಡಯಾಂಚ ಮತ್ತು ಇತರೆ ದ್ವಿದಳ ಧಾನ್ಯಗಳನ್ನು ಹಾಕುತ್ತಾರೆ. ಇದರಿಂದ ಭೂಮಿಗೆ ಮುಚ್ಚಿಗೆಯೂ ಆಗುತ್ತದೆ. ಅದರ ಜೊತೆಗೆ ಜಾನುವಾರುಗಳಿಗೆ ಮೇವು ಒದಗಿಸಿದಂತಾಗುತ್ತದೆ. ಇವರು ಭತ್ತದ ತಳಿಗಳ ಪೈಕಿ ಸೋನಾ ಮತ್ತು NRI ತಳಿಗಳನ್ನು ಹಾಕುತ್ತಾರೆ. 1 ಎಕರೆಗೆ 25ರಿಂದ 28 ಮೂಟೆ ಭತ್ತ ಇಳುವರಿ ಸಿಗುತ್ತದೆ. ಇವರು ಗೋ ಆಧಾರಿತ ಕೃಷಿಯನ್ನು ಮಾಡುತ್ತಾರೆ. ಇದರ ಹೊರತಾಗಿ ಬೇರೆ ಯಾವುದೇ ಕೆಮಿಕಲ್ ಗೊಬ್ಬರವನ್ನಾಗಲಿ ಮತ್ತು ಕೀಟನಾಶಕವನ್ನಾಗಲಿ ಬಳಸುವುದಿಲ್ಲ. ಮಿಲ್ ಮಾಡಿಸಿದ ನಂತರ ಸಿಗುವ ಸಣ್ಣಕ್ಕಿಗೆ ಉತ್ತಮ ಧಾರಣೆಯೂ ಸಿಗುತ್ತದೆ. ಇವರು ಪ್ರತಿ ಕ್ವಿಂಟಾಲಿಗೆ 7,200 ದರದಲ್ಲಿ ಅಕ್ಕಿಯನ್ನು ಮಾರಾಟ ಮಾಡ್ತಾರೆ. ತಮ್ಮ ಜಮೀನಿನ ಕೃಷಿ ವ್ಯವಸ್ಥೆಗೆ ಗೊಬ್ಬರ ಪೂರೈಸುವ ಉದ್ದೇಶದಿಂದ 20ಕ್ಕೂ ಹೆಚ್ಚು ಆಕಳು ಮತ್ತು 1-2 ಎಮ್ಮೆಯನ್ನು ಸಾಕಿದ್ದಾರೆ. ಹಾಲನ್ನು ಮಾರಾಟ ಮಾಡುತ್ತಾರೆ. ಗೊಬ್ಬರ ಇವರ ಹೊಲದ ಕೃಷಿಗೆ ಬೇಕಾದಷ್ಟು ದೊರಕುತ್ತದೆ. ಇವರಲ್ಲಿರುವ ಆಕಳುಗಳೆಲ್ಲವೂ ದೇಸಿ ತಳಿಗಳು ಎಂಬುದು ಇನ್ನೊಂದು ವಿಶೇಷ. ಗೀರ್, ಸಾಹಿವಾಲ್ ಸೇರಿದಂತೆ ಸ್ಥಳೀಯ ದೇಸಿ ತಳಿಗಳ ಆಕಳು ಸಾಕಾಣಿಕೆ ಇವರು ಮಾಡುತ್ತಿದ್ದಾರೆ. ಬಯೋಡೈಜೆಸ್ಟರ್ ಮೂಲಕ ತಮ್ಮ ಕೃಷಿ ಬೆಳೆಗಳಿಗೆ ದ್ರವ ರೂಪದಲ್ಲಿ ಗೊಬ್ಬರ ಒದಗಿಸುತ್ತಾರೆ. ಕೀಟಗಳ ಹಾವಳಿ ಅಷ್ಟಾಗಿ ಕಾಡುವುದಿಲ್ಲ. ಒಂದೊಮ್ಮೆ ಕೀಟ ಸಮಸ್ಯೆ ಎದುರಾದಲ್ಲಿ ಹುಳಿ ಮಜ್ಜಿಗೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿ ಸೇರಿಸಿ ಅದನ್ನು ಸಿಂಪಡಣೆ ಮಾಡುತ್ತಾರೆ. ಅದು ಪರಿಣಾಮಕಾರಿಯಾಗಿ ಫಲಿತಾಂಶವನ್ನು ಕೊಡುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಕೃಷಿ ಇಲಾಖೆಯ ಅಡಿಯಲ್ಲಿ ಸ್ಥಾಪಿತವಾಗಿರುವ ಒಟ್ಟು 14 ಸಾವಯವ ಕೃಷಿಕರ ಒಕ್ಕೂಟಗಳ ಪೈಕಿ ರಾಯಚೂರು, ಕೊಪ್ಪಳ, ಬಳ್ಳಾರಿ ಜಿಲ್ಲೆಗಳ ಪ್ರಾದೇಶಿಕ ಸಹಕಾರಿ ಸಾವಯವ ಕೃಷಿಕರ ಸಂಘದ ಒಕ್ಕೂಟ ನಿಯಮಿತ ಕೂಡ ಒಂದು. ರಾಯಚೂರಿನಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿರುವ ಒಕ್ಕೂಟದ ಅಡಿಯಲ್ಲಿ 3 ಜಿಲ್ಲೆಗಳ 60 ಸಾವಯವ ಕೃಷಿಕರ ಸಂಘಗಳಿವೆ. ಅಷ್ಟು ಸಂಘಟನೆಗಳು ಈ ಸಾವಯವ ಒಕ್ಕೂಟದ ಅಂಗಸಂಸ್ಥೆಗಳಾಗಿವೆ. 3 ಜಿಲ್ಲೆಗಳ ಸಹಸ್ರಾರು ರೈತರು ಇದರ ಸದಸ್ಯರಾಗಿದ್ದಾರೆ. ಸಾವಯವ ಕೃಷಿ, ತರಬೇತಿ, ಮಾರ್ಗದರ್ಶನ, ಮೌಲ್ಯವರ್ಧನೆ, ಮಾರ್ಕೆಟಿಂಗ್, ಪ್ರತೀಕ್ಷಿತ ಕಾರ್ಯಾಗಾರ, ಮೇಳಗಳು ಹೀಗೆ ಅನೇಕ ಬಗೆಯ ಚಟುವಟಿಕೆಗಳು ಇದರಡಿ ನಡೆಯುತ್ತದೆ. ಸರ್ಕಾರದಿಂದ ದೊರಕುವ ಸವಲತ್ತುಗಳನ್ನು ಪಡೆಯುವುದಕ್ಕೂ ಈ ಒಕ್ಕೂಟ ವೇದಿಕೆಯಾಗಿದೆ. ಭತ್ತ, ತೊಗರಿ, ದ್ವಿದಳ ಧಾನ್ಯಗಳು, ತೋಟಗಾರಿಕಾ ಬೆಳೆಗಳು, ಸಿರಿಧಾನ್ಯ, ತರಕಾರಿ ಹೀಗೆ ಅನೇಕ ಕೃಷಿ ಉತ್ಪನ್ನಗಳನ್ನು ಒಕ್ಕೂಟದ ಸದಸ್ಯರು ಬೆಳೆಸುತ್ತಾರೆ. ಸಾವಯವ ವಿಧಾನದಲ್ಲಿ ಬೆಳೆದ ಉತ್ಪನ್ನಗಳಿಗೆ ಪ್ರೀಮಿಯಂ ದರವೂ ಸಿಗುತ್ತದೆ. ಈ ಒಕ್ಕೂಟದಲ್ಲಿ ಅಶೋಕ್ ಗೌಡರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ರೈತರನ್ನು ಸಾವಯವ ಕೃಷಿಯತ್ತ ಪರಿವರ್ತನೆ ಮಾಡುವ ಸಕ್ರಿಯವಾಗಿ ಕೆಲಸ ಮಾಡಿದ್ದಾರೆ. ಪ್ರಸ್ತುತ ಅವರು ಈ ಒಕ್ಕೂಟದ ನಿರ್ದೇಶಕರು. ಈ ಸಾವಯವ ಒಕ್ಕೂಟದ ಆಶಯ ಮತ್ತು ಉದ್ದೇಶಗಳು
ಚೆನ್ನಾಗಿಯೇ ಇವೆ. ಆದರೆ ಸಾವಯವ ಉತ್ಪನ್ನಗಳನ್ನು ಬೆಳೆಸುವ ರೈತರಿಗೆ ಹಲವಾರು ಸಮಸ್ಯೆಗಳಿವೆ. ಪ್ರೀಮಿಯಂ ದರ ಸಿಗುವುದಿಲ್ಲ. ಕೆಲ ವರ್ಷಗಳ ಹಿಂದೆ ಸಾವಯವ ಸ್ವರೂಪದಲ್ಲಿ ಬೆಳೆದ ಉತ್ಪನ್ನಕ್ಕೆ ದುಪ್ಪಟ್ಟು ಧಾರಣೆ ಸಿಗುತ್ತಿತ್ತು. ಈಗ ಪ್ರೀಮಿಯಂ ದರ ಕಡಿಮೆಯಾಗಿದೆ. ಸರ್ಕಾರದಿಂದ ಒಕ್ಕೂಟಕ್ಕೆ ಸಿಗುವ ಸವಲತ್ತುಗಳು ಕೂಡ ಕಡಿಮೆಯಾಗಿದೆ. ಮೌಲ್ಯವರ್ಧನೆಗೆ ಒತ್ತು ಕೊಡುವ ಕಾರ್ಯಯೋಜನೆಗಳು ಅಂದುಕೊಂಡಷ್ಟು ಸುಲಲಿತವಾಗಿ ಆಗುತ್ತಿಲ್ಲ. ಇದೆಲ್ಲವನ್ನು ಸರಿಪಡಿಸಿ ಸಾವಯವ ರೈತರಲ್ಲಿ ಇನ್ನಷ್ಟು ಹುರುಪನ್ನು ತುಂಬಬೇಕಾದ ಕೆಲಸ ಆಗಬೇಕಿದೆ. ಇದಕ್ಕೆ ಕರ್ನಾಟಕ ಸರ್ಕಾರ ಮತ್ತು ಕೃಷಿ ತೋಟಗಾರಿಕಾ ಇಲಾಖೆಗಳು ಹೆಚ್ಚಿನ ಗಮನ ವಹಿಸಬೇಕಿದೆ. ಅಶೋಕ್ ಗೌಡರು ತಮ್ಮ ವೈಯಕ್ತಿಕ ನೆಲೆಯಲ್ಲಿ ಸಿರಿಧಾನ್ಯ ಮತ್ತು ಇತರ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿ ತೊಡಗಿದ್ದು ಶುದ್ಧ ಡೈಲಿ ಎಂಬ ಬ್ರ್ಯಾಂಡ್ನಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಇವರ ಉತ್ಪಾದನೆಗಳಾದ ಮಿಲ್ಲೆಟ್ಸ್ ಮತ್ತು ಮಾರ್ವೆಲ್ ಮಿಕ್ಸ್ಗೆ ತುಂಬ ಬೇಡಿಕೆ ಇದೆ. ಇನ್ನುಳಿದಂತೆ ಸಿರಿಧಾನ್ಯಗಳ ಬಿಸಿಬೇಳೆಬಾತ್, ವಾಂಗಿಬಾತ್, ಪುಳಿಯೋಗರೆ, ಕಷಾಯ ಪುಡಿ ಮುಂತಾದ ಅನೇಕ ಉತ್ಪನ್ನಗಳನ್ನು ಸಿದ್ಧಪಡಿಸಿ ಮಾರ್ಕೆಟಿಂಗ್ ಮಾಡ್ತಾರೆ. ಇನ್ನೊಂದಷ್ಟು ಉತ್ಪನ್ನಗಳ ಕುರಿತಾಗಿ ಇವರು ಪ್ಲಾನಿಂಗ್ ಮಾಡಿದ್ದು ವೈದ್ಯರ ಸಲಹೆ ಪಡೆದು ಅವುಗಳ ಸಂಯೋಜನೆಯನ್ನು ಸಿದ್ಧಪಡಿಸುವುದಕ್ಕೆ ಮುಂದಾಗಿದ್ದಾರೆ. ಸಾವಯವ ರೈತರ ಒಕ್ಕೂಟದ ಮುಂಚೂಣಿಯಲ್ಲಿದ್ದು ನೇತೃತ್ವ ವಹಿಸುವ ಅಶೋಕ್ ಗೌಡರು ಕೃಷಿಕರಾಗಿ ಮೌಲ್ಯವರ್ಧಿತ ಕೃಷಿ ಉತ್ಪನ್ನಗಳ ತಯಾರಕರಾಗಿ ಗಮನ ಸೆಳೆದಿದ್ದಾರೆ. ಉತ್ತರ ಕರ್ನಾಟಕದ ಭಾಗದ ರೈತರಲ್ಲಿ ಭರವಸೆಯನ್ನು ತುಂಬಿ ಮಾದರಿ ರೈತ ಎಂದು ಎನಿಸಿಕೊಂಡಿದ್ದಾರೆ. ಗೆಳೆಯರೇ, ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.